ಘಟನೆ ನಡೆದು 13 ವರ್ಷಗಳಾದ್ರೂ ಕೂಡ ಧರ್ಮಸ್ಥಳದ ಸೌಜನ್ಯ ಕೇಸ್ನಲ್ಲಿ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಹಾಗಾದ್ರೆ ಆ ಘಟನೆ ಹೇಗ್ ನಡೀತು ಅಂತ 3D ಅನಿಮೇಷನ್ ಮುಖಾಂತರ ತಿಳ್ಕೊಳ್ಳೋಣ. 9 ಅಕ್ಟೋಬರ್ 2012ರಂದು 17 ವರ್ಷದ PU ಸ್ಟೂಡೆಂಟ್ ಆಗಿರುವಂತ ಸೌಜನ್ಯ ಅನ್ನೋ ಹುಡುಗಿ ಎಂದಿನಂತೆ ತಾನಿರುವಂತ ಬೆಳತಂಗಡಿಯ ಉಜಿರೆ ಹಳ್ಳಿಯಿಂದ ಕಾಲೇಜ್ಗೆ ಹೋಗ್ತಾರೆ. ಆಕ್ಚುಲಿ ಅವತ್ತು ಮಧ್ಯಾಹ್ನನೇ ಮನೆಗೆ ಬರಬೇಕಿತ್ತು, ಆದ್ರೆ ಸ್ಪೆಷಲ್ ಕ್ಲಾಸ್ ಇದ್ದಿದ್ರಿಂದ ಲೇಟ್ ಆಗುತ್ತೆ. ನಂತರ ಕಾಲೇಜ್ ಮುಗಿತಿದ್ದಂಗೆನೆ ಬಸ್ ಇಂದ ಊರಿಗೆ ಬಂದು ಅಲ್ಲಿಂದ ಮನೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಸೌಜನ್ಯ ಅವರ ಮಾವ ಕೂಡ ಸಿಕ್ಕಿ ಮಾತಾಡಿ ಕಳಿಸ್ತಾರೆ. ಆಗ ಟೈಮ್ ಸುಮಾರು 4:15 ಆಗಿತ್ತು. ಅದೇ ಕೊನೆಯ ಕ್ಷಣ ಸೌಜನ್ಯ ಅವರು ಜೀವಂತವಾಗಿದ್ದು. ನಂತರ ರಾತ್ರಿ 7 ಗಂಟೆ ಆದ್ರೂ ಕೂಡ ಸೌಜನ್ಯ ಮನೆಗೆ ಬರ್ದೇ ಇರೋದ್ರಿಂದ ಅವರ ತಂದೆ ತಾಯಿಗೆ ತುಂಬಾನೇ ಗಾಬರಿ ಆಗೋಗುತ್ತೆ. ಅದಕ್ಕೆ ಸೌಜನ್ಯ ಅವರ ಫ್ರೆಂಡ್ಸ್ ಗಳಿಗೆ ಕಾಲ್ ಮಾಡಿ ವಿಚಾರಿಸಿದ್ರು ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಯಾಕೆಂತಂದ್ರೆ ಅವ್ರಿಗೂ ಕೂಡ ಇವರ ಮಗಳು ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿರೋದಿಲ್ಲ. ಇದರಿಂದ ಸೌಜನ್ಯ ಫ್ಯಾಮಿಲಿ ಅವರು ಹಾಗೆ ಹಳ್ಳಿಯವರೆಲ್ಲ ಸೇರಿ ರಾತ್ರಿ 11 ಗಂಟೆನೂ ಹುಡುಕ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಅವರು ಸಿಗೋದೇ ಇಲ್ಲ. ಅದಕ್ಕೆ ತಕ್ಷಣನೇ ಸೌಜನ್ಯ ಅವರ ಫ್ಯಾಮಿಲಿ ಅವರು ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ. ಆದ್ರೆ ಪೊಲೀಸರು ಮಾತ್ರ 24 ಗಂಟೆಗಳಾದ್ಮೇಲೆನೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡು ಹುಡುಕೋದಕ್ಕೆ ಆಗೋದು ಅಂತ ಹೇಳಿ ಕಂಪ್ಲೇಂಟ್ ಅನ್ನ ತಗೊಳ್ಳದೆ ಇವರನ್ನ ವಾಪಸ್ ಕಳಿಸ್ಬಿಡ್ತಾರೆ. ಆದ್ರಿಂದ ಮಾರನೇ ದಿನ ಅಂದ್ರೆ 10 ಅಕ್ಟೋಬರ್ 2012ರಂದು ಹಳ್ಳಿಯವರು ಹಾಗೆ ಸೌಜನ್ಯ ಫ್ಯಾಮಿಲಿ ಅವರೆಲ್ಲ ಸೇರಿ ಮತ್ತೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆಗ ಕಾಡಿನ ಒಂದು ಗುಂಡಿ ಹತ್ರ ಸೌಜನ್ಯ ಅವರ ಡೆಡ್ ಬಾಡಿ ಸಿಗುತ್ತೆ. ಮೇಲ್ನೋಟಕ್ಕೆ ನೋಡೋದಕ್ಕೆ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ ಅಂತ ಗೊತ್ತಾಗ್ತಿರುತ್ತೆ. ನಂತರ ಪೊಲೀಸರು ಬಂದು ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಅಂತ ಕಳಿಸಿದಾಗ ರಿಪೋರ್ಟ್ ನಲ್ಲೂ ಕೂಡ ಅದೇ ಬರುತ್ತೆ, ಅತ್ಯಾಚಾರ ಮಾಡಿ ತುಂಬಾ ಭೀಕರವಾಗಿ ಅವರನ್ನ ಸಾಯಿಸಿದ್ದಾರೆ ಅಂತ. ಇದರಿಂದ ಪೊಲೀಸರು ಕೂಡ ತಕ್ಷಣನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ 11 ಅಕ್ಟೋಬರ್ 2012ರಂದು ಸಂತೋಷ್ ರಾವ್ ಅನ್ನೋ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಇದರಿಂದ ತುಂಬಾ ಪ್ರಶ್ನೆಗಳು ಎದ್ದೊಳ್ತವೆ. ಇವನೇ ನಿಜವಾಗ್ಲೂ ಈ ಕೊಲೆನ ಮಾಡಿದಾನ ಅಥವಾ ಬೇರೆಯವರು ಈ ಕೊಲೆನ ಮಾಡಿ ಇವನನ್ನ ಬಲಿಪಶುವಾಗಿ ಮಾಡ್ತಿದಾರ ಅಂತ. ಇದಾಗಿ 11 ವರ್ಷದ ನಂತರ ಅಂದ್ರೆ 16 ಜೂನ್ 2023ರಂದು ಈ ಕೇಸ್ಗೆ ಸಂಬಂಧಪಟ್ಟ ಯಾವುದೇ ಎವಿಡೆನ್ಸ್ ಗಳು ಸರಿಯಾಗಿ ಇಲ್ಲದೆ ಇರೋ ಕಾರಣ ಕೋರ್ಟ್ ಸಂತೋಷ್ ರಾವ್ನು ಕೂಡ ನಿರಪರಾಧಿ ಅಂತ ಬಿಡುಗಡೆ ಮಾಡುತ್ತೆ. ಸದ್ಯಕ್ಕೆ ಕರ್ನಾಟಕ ಸರ್ಕಾರ SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿ ಈ ಕೇಸನ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡ್ಬೇಕು. ನನ್ಗನ್ಸೋ ಪ್ರಕಾರ ಈ ವಿಡಿಯೋ ಡಿಲೀಟ್ ಆಗ್ಬೋದು. ಈ ಇನ್ಫಾರ್ಮೇಶನ್ ನ ಇನ್ನೂ ಹೆಚ್ಚು ಜನರ ಹತ್ರ ತಲುಪಿಸೋದಕ್ಕೆ ನಿಮ್ಗೆ ಏನೇನ್ ಮಾಡ್ಬೇಕು ಅನ್ಸುತ್ತೋ ಮಾಡಿ.